ನಿಮ್ಮ ಮಗುವಿನ ಬಗ್ಗೆ ನಿಮಗೇನು ತಿಳಿದಿರಬೇಕು? ಡಾಕ್ಟರ್ ಮರಿಯಾ ಮಾಂಟೆಸರಿಯವರ ಉಪನ್ಯಾಸಗಳ ಆಧಾರಿತ ಪುಸ್ತಕ. ಅನುವಾದಕರು ಡಾಕ್ಟರ್ ಎಸ್ ರೇಖಾರೆಡ್ಡಿ. ಅಧ್ಯಾಯ 13. ಮಾನಸಿಕ ಆರೋಗ್ಯ ಮತ್ತು ಬೆಳವಣಿಗೆಯ ಕೀಲಿಕೈ. ಮಗುವಿನ ಬೆಳವಣಿಗೆಗೆ ಪರಿಸರದ ಅನುಭವಗಳನ್ನು ಪಡೆಯುವ ಚಟುವಟಿಕೆಗಳ ಆವೃತ್ತಿ ಎಷ್ಟು ಅಗತ್ಯ ಎಂಬುದನ್ನು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಬುದ್ಧಿ ವಾಸ್ತವತೆಯ ಮೇಲೆ ಹಿಡಿತವನ್ನ ಹೊಂದಿದ್ದು, ಪ್ರತಿಯೊಂದು ಬೆಳವಣಿಗೆಯ ಘಟ್ಟದಲ್ಲೂ ಸೂಕ್ತವಾದ ವಾಸ್ತವತೆಯೊಂದಿಗೆ ಸಂಬಂಧವನ್ನ ಬೆಳೆಸುವುದು ಬಹಳ ಅವಶ್ಯಕ. ವೈಯಕ್ತಿಕ ಅನುಭವಗಳನ್ನು ವಾಸ್ತವತೆಯ ನಿಜವಾದ ಜ್ಞಾನದಿಂದ ಮಾತ್ರ ಪಡೆಯಬೇಕು. ಈ ಅನುಭವಗಳು ಮಾನಸಿಕ ಬೆಳವಣಿಗೆಗಷ್ಟೇ ಅಲ್ಲದೆ ಮಾನಸಿಕ ಆರೋಗ್ಯಕ್ಕೂ ಮೂಲವಾಗುತ್ತವೆ. ಪ್ರತಿಯೊಂದು ಬೆಳವಣಿಗೆಯ ಹಂತವು ಆ ನಂತರದ ಹಂತಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತದೆ. ಒಂದು ಹಂತದಲ್ಲಿ ಯಾವುದು ಬಹಳ ಮುಖ್ಯವಾಗಿರುತ್ತದೋ ಅದು ನಂತರದ ಹಂತದಲ್ಲಿ ತೆರೆಯ ಮರೆಗೆ ಸರಿದು ಮತ್ತೊಂದು ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಈ ವಿವಿಧ ಹಂತಗಳಲ್ಲಿ ಮೊದಲಿನಿಂದ ಕೊನೆಯವರೆಗೆ ಬೇಕಾದ ಎಲ್ಲ ಅಗತ್ಯಗಳನ್ನು ಪೂರೈಸುವುದೇ ಶಿಕ್ಷಣದ ಕೆಲಸ. ಬೆಳವಣಿಗೆಯ ಆವೃತ್ತಿಗಳನ್ನು ಪೂರ್ತಿ ಮಾಡುವುದು, ಪರಿಸರದ ಅನುಭವಗಳನ್ನು ಪಡೆಯುವುದೇ ಮುಂತಾದ ಆಯಾ ಬೆಳವಣಿಗೆಯ ಹಂತಗಳಿಗೆ ಸೂಕ್ತವಾದ ಅಗತ್ಯಗಳನ್ನು ಮಗುವಿಗೆ ಕಲ್ಪಿಸದೆ ಹೋದ ಪಕ್ಷದಲ್ಲಿ ಮಗುವಿನ ಸಾಮಾನ್ಯ ಸ್ಥಿತಿ ನಾಶವಾಗುತ್ತದೆ. ಮಗು ಪ್ರಕೃತಿ ಯಾವ ರೀತಿ ಹೇಳುತ್ತದೋ ಅದೇ ರೀತಿಯಲ್ಲಿ ಕೆಲಸ ನಿರ್ವಹಿಸುವುದು ಬಹಳ ಅವಶ್ಯಕ. ಇದಕ್ಕೆ ವ್ಯತಿರಿಕ್ತವಾಗಿ ನಡೆದರೆ ಅಥವಾ ಮಗುವನ್ನು ಪ್ರಕೃತಿಯ ಅಧೀನನಾಗಿ ನಡೆಯದಂತೆ ನಿರ್ಬಂಧಿಸಿದರೆ ಮಗುವಿನ ಬೆಳವಣಿಗೆ ಊನವಾಗುತ್ತದೆ. ಇದು ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯ ಮೇಲೆ ವ್ಯತಿರಿಕ್ತ ಪರಿಣಾಮಗಳನ್ನು ಬೀರುತ್ತವೆ. ಈ ಪರಿಣಾಮಗಳು ಮುಂಬರುವ ಎಲ್ಲಾ ಹಂತಗಳಲ್ಲೂ ಹಾಗೇ ಉಳಿದುಕೊಂಡು ಬಿಡುತ್ತವಷ್ಟೇ ಅಲ್ಲದೆ ಬದುಕಿರುವವರೆಗೂ ನಿರಂತರವಾಗಿರುತ್ತವೆ. ಹೀಗೆ ಚಟುವಟಿಕೆಗಳ ಆವೃತ್ತಿಗೆ ಭಂಗ ತರುವುದು ಮಗುವಿನ ಆತ್ಮಸ್ಥೈರ್ಯವನ್ನು ಕುಗ್ಗಿಸಿ ಪ್ರಾರಂಭ ಮಾಡಿದ ಯಾವುದೇ ಕೆಲಸವನ್ನ ಮುಗಿಸಿದಂತಹ ಮನೋಭಾವವನ್ನು ಮಗುವಿನ ಮನಸ್ಸಿನಲ್ಲಿ ಉಂಟು ಮಾಡುತ್ತದೆ. ಯಾವಾಗ ಅವನ ಚಟುವಟಿಕೆಗಳನ್ನು ಪೂರ್ತಿ ಮಾಡಲು ನಿರಂತರವಾಗಿ ಅಡ್ಡಿಯಾಗುತ್ತಲೇ ಇರುತ್ತದೋ ಆಗ ಅವನು ಕ್ರಮೇಣವಾಗಿ ಸಾಧನೆಗೆ ಅತ್ಯವಶ್ಯಕವಾಗಿ ಬೇಕಾದ ಧೈರ್ಯ, ದೃಢತೆ ಮತ್ತು ಸ್ಥಿರತೆಯನ್ನು ಕಳೆದುಕೊಳ್ಳುತ್ತಾನೆ. ನಂತರದ ವರ್ಷಗಳಲ್ಲಿ ಅವನು ದೃಢತೆ ಇಲ್ಲದ, ಚಂಚಲ ಚಿತ್ತದ, ಏಕನಿಷ್ಠ ಸಾಧನೆ ಇಲ್ಲದವನಾಗುತ್ತಾನೆ. ಈ ನ್ಯೂನ್ಯತೆಗಳಲ್ಲಿ ಕೆಲವನ್ನ ಮಕ್ಕಳ ಸ್ವಭಾವವೆಂದು ನಾವು ಭಾವಿಸುತ್ತೇವೆ. ಆದರೆ ನಿಜಾಂಶ ಅದಲ್ಲ. ಮಗು ಸಣ್ಣವನಾಗಿದ್ದಾಗ ಅವನ ಸಾಮಾನ್ಯ ಚಟುವಟಿಕೆಗಳ ಆವೃತ್ತಿಗೆ ಆದಂತಹ ಅಡಚಣೆಯ ಫಲಿತಾಂಶವೇ ಈ ನ್ಯೂನತೆಗಳು. ಆರೋಗ್ಯವಂತನಾದ ಮತ್ತು ಮಾನಸಿಕವಾಗಿ ಚಟುವಟಿಕೆಯಿಂದ ಇರುವ ಮಗು ನಿರಾಯಾಸವಾಗಿ ಓಡಾಡುವ ಪ್ರವೃತ್ತಿಯನ್ನು ಹೊಂದಿರುತ್ತಾನೆ. ಅವನನ್ನು ಚಟುವಟಿಕೆಗಳ ಆವೃತ್ತಿಯನ್ನು ಪೂರ್ತಿ ಮಾಡಲು ಉತ್ತೇಜಿಸದೆ ಮತ್ತು ಪ್ರಾರಂಭಿಸಿದ ಕೆಲಸವನ್ನು ಪೂರ್ಣ ಮಾಡಲು ಬಿಡದೆ ಅಡಚಣೆಯನ್ನು ಉಂಟು ಮಾಡುವ ಪರಿಸರ ಅವನನ್ನು ಉದ್ದೇಶಿತ ಕೆಲಸಗಳನ್ನು ಪೂರ್ತಿ ಮಾಡುವ ಅಭ್ಯಾಸವನ್ನು ಮೈಗೂಡಿಸಿಕೊಳ್ಳುವುದರಲ್ಲಿ ಸೋಲುವಂತೆ ಮಾಡುತ್ತದೆ. ಹೀಗಾದಾಗ ಅವನ ಧೈರ್ಯ ಮತ್ತು ಆತ್ಮವಿಶ್ವಾಸ ಕುಂಠಿತವಾಗುತ್ತದೆ. ಹೀಗೆ ಅಲಕ್ಷಿಸಲ್ಪಟ್ಟ ಅಥವಾ ನಿಗ್ರಹಿಸಲ್ಪಟ್ಟ ಮಗು ಮುಂದಿನ ಹಂತಗಳಲ್ಲಿ ಶಾಲೆಗೆ ಬಂದಾಗ ಯಾವ ಕೆಲಸವನ್ನ ಪ್ರಾರಂಭಿಸಿದರೂ ಅದು ಪೂರ್ತಿಯಾಗುವ ಮೊದಲೇ ಮತ್ತೊಂದಕ್ಕೆ ಕೈ ಹಾಕುತ್ತಾನೆ. ಇದಕ್ಕೆ ಮಗು ಅಥವಾ ಪ್ರಕೃತಿ ಕಾರಣವಲ್ಲ. ಇದಕ್ಕೆ ಕಾರಣ ಸರಿಯಾದ ಶಿಕ್ಷಣ ಇಲ್ಲದಿರುವುದು ಮತ್ತು ಪ್ರಕೃತಿಯು ಚಟುವಟಿಕೆಗಳ ಆವೃತ್ತಿಯನ್ನು ಪೂರ್ತಿ ಮಾಡಲು ಮಗುವಿಗೆ ಕೊಟ್ಟಿರುವ ಪ್ರಚೋದನೆ ಮತ್ತು ಆವೇಗಗಳು ತಡೆಯಲ್ಪಟ್ಟು ನಿಯಂತ್ರಿಸಲ್ಪಟ್ಟಿದ್ದರ ಫಲಿತಾಂಶವೇ ಈ ನ್ಯೂನತೆಗಳು. ಬೆಳವಣಿಗೆಯ ವಿವಿಧ ಹಂತಗಳಲ್ಲಿ ಆಯಾ ಹಂತಗಳಿಗೆ ಹೊಂದುವ ತಾನೇ ಆಯ್ದುಕೊಂಡ ಕೆಲಸಗಳನ್ನು ಮಾಡುವುದರಿಂದ ಮಗುವನ್ನು ನಿಗ್ರಹಿಸಿದರೆ ಆಗುವ ಅನರ್ಥಗಳು ಅನೇಕ. ಮಗು ಅಪ್ರಜ್ಞಾಪೂರ್ವಕನಾಗಿ ನಾನು ಏನನ್ನು ಆರಂಭಿಸಿದರೂ ಹೇಗೋ ಯಾರೋ ಒಬ್ಬರು ಬಂದು ಅದನ್ನು ತಡೆಯುತ್ತಾರೆ, ಆದ್ದರಿಂದ ನಾನು ಏನನ್ನೂ ಪ್ರಾರಂಭಿಸುವುದೇ ಬೇಡ ಎಂಬ ಮನೋಭಾವನೆಯನ್ನು ತಳೆದು ಅಧೈರ್ಯ, ಅಜಾಗರೂಕತೆ, ಅನಿಶ್ಚಯತೆ ಮತ್ತು ಅದೃಢತೆಯನ್ನು ಬೆಳೆಸಿಕೊಳ್ಳುತ್ತಾನೆ. ನಮ್ಮ ಅಜ್ಞಾನದಿಂದ, ನಿಗ್ರಹಿಕೆಯಿಂದ ಉಂಟಾದ ಈ ನ್ಯೂನತೆಗಳು ಮಗುವನ್ನು ಜೀವನದುದ್ದಕ್ಕೂ ಅನುಸರಿಸಿ ಅವನ ವ್ಯಕ್ತಿತ್ವವನ್ನು ಶಿಥಿಲಗೊಳಿಸಿ ದಿನದ ಬಹುಭಾಗ ಮಾಡಲೋ ಬೇಡವೋ ಎಂದು ತನ್ನನ್ನು ತಾನು ಸತತವಾಗಿ ಕೇಳಿಕೊಳ್ಳುವ ಅನಿಶ್ಚಿತ, ಅದೃಢ ವ್ಯಕ್ತಿಯಾಗುವಂತೆ ಮಾಡುತ್ತವೆ. ಈ ಅನಿಶ್ಚಿತತೆ ಮಗುವನ್ನು ಎಷ್ಟು ಆವರಿಸಿಕೊಳ್ಳುತ್ತದೆ ಎಂದರೆ ಇದು ಅವನ ಮಾತುಗಾರಿಕೆಯಲ್ಲಿ ಪ್ರತಿಬಿಂಬಿಸುತ್ತದೆ.
ಕೆಲವರು ಮಾತನಾಡುವಾಗ ಆಗಾಗ ತಡಬಡಿಸುವುದನ್ನು ನೀವು ನೋಡಿರಬಹುದು. ಇದಕ್ಕೆ ಕಾರಣ ಅವರಲ್ಲಿ ಮಾತನಾಡಲು ಪದಗಳಿಲ್ಲದಿರುವುದಲ್ಲ, ಯಾವ ಪದಗಳನ್ನು ಉಪಯೋಗಿಸಬೇಕು ಅಥವಾ ಉಪಯೋಗಿಸಬಾರದು ಎಂಬ ಜಿಜ್ಞಾಸೆಯಿಂದ. ಇದು ಎಷ್ಟು ವಿಷಮಿಸುತ್ತದೆ ಎಂದರೆ, ಮಗು ಉಗ್ಗಲು ಪ್ರಾರಂಭಿಸುತ್ತಾನೆ. ಕಡೆಗೆ ಯಾವಾಗಲೂ ಒಂದು ಸಲ ಮಾತನಾಡಲು ಬಾಯಿ ತೆರೆಯುವ ಮೂಕನಾಗುತ್ತಾನೆ. ಈ ಎಲ್ಲ ನ್ಯೂನತೆಗಳಿಗೆ ಬಾಲ್ಯದಲ್ಲಿ ಉಂಟಾದ ನಿಗ್ರಹವೇ ಕಾರಣ. ನಿಗ್ರಹದ ಅನರ್ಥಗಳನ್ನು ಮತ್ತಷ್ಟು ವಿಶದವಾಗಿ ತಿಳಿದುಕೊಳ್ಳೋಣ. ನಿಗ್ರಹಿಸಲ್ಪಟ್ಟ ಮಗು ತನ್ನ ಎಲ್ಲ ಕೆಲಸಗಳನ್ನು ಯಾರಾದರೂ ತಡೆಯುತ್ತಾರೆ, ಅಡಚಣೆ ಮಾಡುತ್ತಾರೆ ಎಂಬ ಶಾಶ್ವತ ಭಯವನ್ನು ಹೊಂದಿರುತ್ತಾನೆ. ಸಾಧನೆಗೆ ಮತ್ತು ಕಾರ್ಯಸಿದ್ಧಿಗೆ ಅಗತ್ಯವಾಗಿ ಬೇಕಾದ ಧೈರ್ಯವನ್ನು ಕಳೆದುಕೊಳ್ಳುತ್ತಾನೆ. ಇದು ಅವನನ್ನು ಒಂದು ರೀತಿಯ ಹಿಂಜರಿಕೆ, ಆತಂಕ ಮುಂತಾದ ಮನೋವಿಕಾರಗಳಿಗೆ ಈಡು ಮಾಡುತ್ತದೆ. ಮಗುವಿನಲ್ಲಿ ಚಟುವಟಿಕೆಯನ್ನು ಪೂರ್ತಿ ಮಾಡುವ ಆಸೆ, ಆಸಕ್ತಿಯೇನೋ ಇರುತ್ತದೆ. ಆ ಚಟುವಟಿಕೆಯನ್ನು ಪೂರ್ತಿ ಮಾಡಲು ಬೇಕಾದ ಸಾಮರ್ಥ್ಯ ಕೂಡ ಇರುತ್ತದೆ. ಆದರೆ ಎಲ್ಲ ಸಾಮರ್ಥ್ಯ ಇದ್ದೂ ಕೂಡ ಕೆಲಸಕ್ಕೆ ತೊಡಗದೆ ಉದಾಸೀನತೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಈ ಸ್ವಭಾವ ಮಗುವಿನಲ್ಲಿ ಒಂದು ಕೀಳ್ತರದ ಭಾವನೆಯನ್ನು ಬೆಳೆಸಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ನಂತಹ ಮನೋವಿಕಾರಗಳಿಗೆ ಗುರಿಯಾಗಿಸುತ್ತದೆ. ಈ ಕೀಳರಿಮೆಯಿಂದ ಮಗು ತನ್ನ ಮನಸ್ಸಿನ ಅಂತಃಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ. ತನ್ನಲ್ಲಿದ್ದ ಯಾವುದೋ ಅಮೂಲ್ಯವಾದುದನ್ನು ಕಳೆದುಕೊಂಡಂತಹ ವ್ಯಾಕುಲ ಮನೋಭಾವವನ್ನು ಹೊಂದುತ್ತಾನೆ. ಇಲ್ಲಿ ನಿಗ್ರಹಿಕೆಯಿಂದ ಉಂಟಾದ ಈ ಹಿಂಜರಿಕೆ ನಿಜವಾದದ್ದಲ್ಲ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು. ಇದು ಹಾವಿನ ಭಯ, ಹುಲಿಯ ಭಯ, ಹಲ್ಲಿಯ ಭಯ, ತನಗೇನಾಗುತ್ತದೋ ಎಂಬ ಭಯದಂತೆ ಶಾಶ್ವತವಾಗಿ ಬೆನ್ನು ಹತ್ತಿದ ಭಯಭೀತ ಸ್ಥಿತಿ. ಇದು ಮಗುವನ್ನು ಸಾಮಾನ್ಯತೆಯಿಂದ ಹೊರತಾಗಿಸಿ ಅವನ ಜೀವನವನ್ನೇ ಅಡ್ಡಿಪಡಿಸಿ ಜೀವಿಸುವುದಕ್ಕೆ ಅಸಮರ್ಥನನ್ನಾಗಿ ಮಾಡಿಬಿಡುತ್ತದೆ. ವಯಸ್ಕರು ಮಗುವನ್ನು ಬೆದರಿಸಿ ವಿಧೇಯನನ್ನಾಗಿ ಮಾಡಿ ಅವನ ಈ ಮಾನಸಿಕ ಸ್ಥಿತಿಯನ್ನು ಮತ್ತೂ ವಿಷಮವಾಗುವಂತೆ ಮಾಡುತ್ತಾರೆ. ಈ ಬೆದರಿಕೆ ಮಗುವನ್ನು ಸಾಮಾನ್ಯತೆಯಿಂದ ಹೊರತಾಗಿಸುತ್ತದೆ, ಏಕೆಂದರೆ ಈ ಭಯಗಳು ವಾಸ್ತವವಲ್ಲ. ಕತ್ತಲಿನ ಭಯದಂತೆ ಇದು ಕೇವಲ ಒಂದು ಭ್ರಾಂತಿ, ಏಕೆಂದರೆ ಮಗುವಿಗೆ ಕತ್ತಲಿನ ಭಯ ಇರುವುದಿಲ್ಲ. ಇದಕ್ಕಾಗಿ ಒಂದು ಉದಾಹರಣೆಯನ್ನು ನೋಡೋಣ. 18 ತಿಂಗಳುಗಳ ಒಂದು ಮಗು ಮಕ್ಕಳ ಪಂಜರದಂತಹ ಮಂಚದಲ್ಲಿ ಅಲ್ಲದೆ ನೆಲದ ಮೇಲಿನ ಹಾಸಿಗೆಯ ಮೇಲೆ ತನ್ನಷ್ಟಕ್ಕೆ ತಾನು ಬೇರೆಯವರ ಸಹಾಯವಿಲ್ಲದೆ ಎದ್ದು ಹೋಗಲು ಅನುಕೂಲವಾಗಿದ್ದ ಹಾಸಿಗೆಯ ಮೇಲೆ ಮಲಗುತ್ತಿದ್ದ. ಅವನ ಹಾಸಿಗೆಯಿದ್ದ ಕೋಣೆಯ ಕಿಟಕಿಗಳು ಹೊರಗಿನ ತೋಟದ ಕಡೆಗೆ ತೆರೆದುಕೊಳ್ಳುತ್ತಿದ್ದವು. ತೋಟದ ಕ್ರಿಮಿ ಕೀಟಗಳು ಒಳಗೆ ಪ್ರವೇಶಿಸುವುದನ್ನು ನಿಷೇಧಿಸಲು ಕಿಟಕಿಗಳು ಯಾವಾಗಲೂ ಮುಚ್ಚಿರುತ್ತಿದ್ದವು. ಹೀಗಾಗಿ ಅಲ್ಲಿನ ಕೋಣೆಗಳು ಯಾವಾಗಲೂ ಕತ್ತಲಾಗಿರುತ್ತಿದ್ದವು. ಒಂದು ದಿನ ಬೆಳಗಿನ ಜಾವ ಮನೆಯವರೆಲ್ಲ ಇನ್ನೂ ಮಲಗಿರುವಾಗ ಮಗು ನಿದ್ದೆಯಿಂದ ಎಚ್ಚೆತ್ತು ಪೀಠೋಪಕರಣಗಳಿಂದ ತುಂಬಿದ್ದ ಕತ್ತಲಿನ 3 ಕೋಣೆಗಳನ್ನು ದಾಟಿದ. ತುಂಬ ಕತ್ತಲಿದೆ, ನಾನು ಬಿದ್ದು ಹೋಗುತ್ತೇನೆ ಎಂದುಕೊಂಡೇ ಸಂಪೂರ್ಣ ಕತ್ತಲಿದ್ದ ಆ ಎಲ್ಲಾ ಕೋಣೆಗಳನ್ನೂ ದಾಟಿದ. ಭಯದ ಗಂಧವೇ ಇಲ್ಲದ ಈ ಮಗುವಿಗೂ ಭಯವೆಂಬ ಮನೋವಿಕಾರವನ್ನು ಹೊಂದಿದ ಮಕ್ಕಳಿಗೂ ಮಧ್ಯೆ ಇರುವ ವ್ಯತ್ಯಾಸವನ್ನು ಅವನ 2 ಸಹೋದರಿಯರ ನಡವಳಿಕೆಯನ್ನು ನೋಡಿದರೆ ತಿಳಿಯುತ್ತದೆ. ಈ 2 13 ಮತ್ತು 15 ವರ್ಷದ ಸಹೋದರಿಯರು ಯಾವಾಗ ಗುಡುಗು ಸಿಡಿಲಿನ ರಾತ್ರಿಯಾದರೂ ಹೆದರಿ ನಡುಗುತ್ತಿದ್ದರು. ಯಾವಾಗ ಗುಡುಗು ಸಿಡಿಲಿನ ರಾತ್ರಿ ಬಂದರೂ ಈ ಮೇಲೆ ಹೇಳಿದ ಮಗು ತಾನು 3 ವರ್ಷದವನಾಗಿದ್ದರೂ ಏನೂ ಆಗೋಲ್ಲ, ಭಯಪಡಬೇಡಿ ಎಂದು ತನ್ನ ಅಕ್ಕಂದಿರನ್ನು ಸಂತೈಸುತ್ತಿದ್ದ. ಹೀಗೆ ಭಯ ಮಗುವಿಗೆ ಸ್ವಾಭಾವಿಕವಾದುದಲ್ಲ ಎಂಬುದಕ್ಕೆ ಅನೇಕ ಉದಾಹರಣೆಗಳನ್ನು ಕೊಡಬಹುದು. ಮತ್ತೊಂದು ಮಗು ಎಲ್ಲರೂ ಮಲಗಿರುವಾಗ ಮಬ್ಬು ಕತ್ತಲಿನಲ್ಲಿ ಎದ್ದು ಹಾಲಿನವನ್ನು ಕೊಟ್ಟ ಹಾಲಿನ ಪ್ಯಾಕೆಟ್ ತೆಗೆದಿಟ್ಟಿದ್ದ. ಈ ಮಗುವಿನಲ್ಲೂ ಕತ್ತಲಿನ ಭೀತಿ ಒಂದಿಷ್ಟೂ ಇರಲಿಲ್ಲ. ನಮ್ಮ ಮಕ್ಕಳ ಮನೆಗೆ ಬರುವ ಕೆಲವು ಮಕ್ಕಳಲ್ಲಿ ಈ ನ್ಯೂನತೆಗಳಿರುತ್ತಿದ್ದವು. ಮಗುವಿನ ಯಾವ ಶಕ್ತಿಗಳು ಸ್ವಾಭಾವಿಕವಾಗಿ ಚಟುವಟಿಕೆಗಳನ್ನು ಹುಡುಕುತ್ತಾ ಹೊರ ಹೋಗಲು ಕಾತರಿಸಬೇಕಿತ್ತೋ ಆ ಶಕ್ತಿಗಳು ಒಳಗೆ ಉಳಿದುಕೊಂಡು ಮುಚ್ಚಿ ಹೋಗುತ್ತಿದ್ದವು. ಕೆಲವು ಮಕ್ಕಳಿಗಂತೂ ತಮ್ಮ ಕೈಗಳನ್ನು ಹೇಗೆ ಉದ್ದೇಶಿತ ಚಟುವಟಿಕೆಗಳಿಗೆ ಉಪಯೋಗಿಸಬೇಕೆಂದು ಕೂಡ ತಿಳಿದಿರುತ್ತಿರಲಿಲ್ಲ. ಆದರೂ ಉಪಯೋಗಿಸಲ್ಪಟ್ಟಿಲ್ಲದ ಅಪಾರ ಶಕ್ತಿ ಅವರ ಕೈಕಾಲುಗಳಲ್ಲಿ ಅಡಗಿರುತ್ತಿತ್ತು. ಕ್ರಮಬದ್ಧ ಚಟುವಟಿಕೆಗಳನ್ನು ಪಡೆಯಲಾಗದ ಅಸಮರ್ಥತೆ ಮತ್ತು ಇದರಿಂದ ಉಂಟಾದ ಕ್ರಮರಹಿತ ಚಲನೆ
ಮಕ್ಕಳಲ್ಲಿ ಗೊಂದಲದ ಅಥವಾ ಕಂಗೆಟ್ಟ ಮನಸ್ಥಿತಿಯನ್ನು ಬೆಳೆಸುತ್ತವೆ. ಈ ಮನಸ್ಥಿತಿ ಉತ್ಸಾಹಭರಿತವಾಗಿದ್ದಂತೆ ಕಂಡರೂ ಒಂದು ಉದ್ದೇಶ ಅಥವಾ ಲಕ್ಷ್ಯ ಇಲ್ಲದೆ ಇರುತ್ತದೆ. ಇದು ವಾಸ್ತವ ಸಂಗತಿಯ ಮೇಲೆ ಅವಲಂಬಿತವಾದ ನಿಜವಾದ ಕಲ್ಪನೆಗೂ ಅವಾಸ್ತವ ಸಂಗತಿಯ ಮೇಲೆ ನಿಂತಿರುವ ಭ್ರಾಂತಿಗೂ ನಡುವೆ ಇರುವ ವ್ಯತ್ಯಾಸವನ್ನು ತೋರಿಸುತ್ತದೆ. ನಿಜವಾದ ಕಲ್ಪನೆ ಮಾನವ ಬುದ್ಧಿಯ ಒಂದು ಬಹುಮುಖ್ಯ ಅಂಗವಾಗಿದೆ. ಭ್ರಾಂತಿ ಗೊಂದಲಮಯ ಮನಸ್ಸಿನ ಪ್ರತೀಕವಾಗಿರುತ್ತದೆ. ಯಾರ ಬುದ್ಧಿ ಅವಾಸ್ತವಿಕತೆಯ ಕಲ್ಪನಾಲೋಕದಲ್ಲಿ ವಿಹರಿಸುತ್ತಿರುತ್ತದೋ ಅವನ ಕೈಗಳು ಕೈಗೆ ಸಿಕ್ಕಿದ ಸುತ್ತಮುತ್ತಲಿನ ವಸ್ತುಗಳನ್ನು ಚೆಲ್ಲಾಡಿ ನಾಶ ಮಾಡುತ್ತವೆ. ಬಲವಂತರಾದ ಗೊಂದಲಮಯ ಬುದ್ಧಿ ಮತ್ತು ಅವ್ಯವಸ್ಥಿತ ಚಲನೆಗಳುಳ್ಳ ಮಕ್ಕಳ ಒಂದು ಲಕ್ಷಣ ಕೋಪಗೊಳ್ಳುವಿಕೆ. ಈ ಗೊಂದಲಮಯ ಮನಸ್ಸು, ಅವ್ಯವಸ್ಥಿತ ಚಲನೆ ಮತ್ತು ಕೋಪ, ಈ ಮೂರು ಯಾವಾಗಲೂ ಜೊತೆಯಾಗಿಯೇ ಇರುತ್ತವೆ. ಈ ರೀತಿಯ ಮಕ್ಕಳು ಅಪಾಯಕಾರಿಗಳಾಗಿರುತ್ತಾರೆ. ಇದಕ್ಕೆ ಕಾರಣ ಮಗು ಬೆಳವಣಿಗೆಯ ಮೊದಲ ಹಂತಗಳಲ್ಲಿ ಅಗತ್ಯವಾದ ಅನುಭವಗಳನ್ನು ಪಡೆದುಕೊಳ್ಳಲು ಮತ್ತು ವಾಸ್ತವಿಕತೆಯ ಸಂಪರ್ಕದಿಂದ ಬುದ್ಧಿ ಮತ್ತು ದೇಹದ ನಡುವೆ ಸಾಮರಸ್ಯವನ್ನು ಬೆಳೆಸಿಕೊಳ್ಳಲು ಚಟುವಟಿಕೆಗಳ ಆವೃತ್ತಿಯನ್ನು ಪೂರ್ತಿ ಮಾಡಲು ಸೋತದ್ದು. ಓರ್ವ ಅನನುಭವಿ ಶಿಕ್ಷಕಿಯೊಂದಿಗೆ ವಸ್ತುಗಳನ್ನು ಚೆಲ್ಲಾಪಿಲ್ಲಿ ಮಾಡಿ ಹರಡಿ ಒಡೆದು ಹಾಕಿ ಒಬ್ಬರೊಂದಿಗೊಬ್ಬರು ಬಡಿದಾಡುವ 15 ಮಕ್ಕಳನ್ನು ಬಿಟ್ಟು ಹೋದರೆ ಏನಾಗುತ್ತದೆ ಕಲ್ಪಿಸಿಕೊಳ್ಳಿ. ಇಂತಹ ಸನ್ನಿವೇಶವನ್ನು ಯಾವ ರೀತಿಯಲ್ಲಿ ಹತೋಟಿಗೆ ತರಬೇಕೆಂಬುದರ ಅರಿವು, ಜ್ಞಾನ, ಸಹನೆ, ನೈಪುಣ್ಯತೆಯ ಅಗತ್ಯತೆ ಈ ಅನನುಭವಿ ಶಿಕ್ಷಕಿಗೆ ಇರುತ್ತದೆ. ಹಾಗೆಯೇ 40 ದೇವರಂತ ಮಕ್ಕಳಿಗೆ ಸಂಗೀತ ಪಾಠ ಮಾಡುವುದಕ್ಕೆ ಸಹಾಯ ಬೇಡುವ ಶಕ್ತ ಅನುಭವಸ್ಥ ಶಿಕ್ಷಕರನ್ನೂ ಕಂಡಿದ್ದೇವೆ. ಇಲ್ಲಿ ಪ್ರಶ್ನೆ ಮಕ್ಕಳನ್ನು ಸುಧಾರಿಸುವುದಲ್ಲ. ನಮ್ಮ ಚಿಂತೆಯೆಲ್ಲ ಬೆಳವಣಿಗೆಯ ನಿರ್ಮಾಣ ಹಂತದಲ್ಲಿರುವ ಸಣ್ಣ ಮಕ್ಕಳ ಬಗ್ಗೆ. ಮಗುವಿನ ಮಾನಸಿಕ ಆರೋಗ್ಯದ ಮತ್ತು ಭವಿಷ್ಯದ ಕರ್ಮಯೋಗಿಯ ದಕ್ಷತೆಗಾಗಿ ಅವನ ಮನಸ್ಸು ವಾಸ್ತವಿಕತೆಯ ಸಂಪರ್ಕದಲ್ಲಿ ನಿಜ ಜೀವನದ ಚಟುವಟಿಕೆಗಳ ಸಹಾಯದಿಂದ ಬೆಳವಣಿಗೆ ಹೊಂದಬೇಕು. ಸಾಮಾನ್ಯ ಬೆಳವಣಿಗೆಯಿಂದ ಮನಸ್ಸು ವಾಸ್ತವಿಕತೆಗೆ ದೂರವಾದ ಭ್ರಾಂತ ಮತ್ತು ನಿಜವಲ್ಲದ ಚಲನೆಗಳಿಂದ ಹೊರತಾಗುತ್ತದೆ. ಮಾನಸಿಕ ಆರೋಗ್ಯ, ಸ್ವಾಸ್ಥ್ಯ ಮತ್ತು ಸ್ಥಿರತೆ ಹೊರ ಜಗತ್ತಿನಲ್ಲಿ ಕಂಡುಬರುವ ಸಾಮರಸ್ಯಕ್ಕೆ ಒಳಪಟ್ಟಿದೆ. ದೃಢ ಮನಸ್ಸಿಲ್ಲದ, ಯಾವುದರ ಮೇಲೂ ಏಕಾಗ್ರತೆ ಇಲ್ಲದೆ, ಹೇಳಿದ್ದರ ಮೇಲೆ ಗಮನ ಕೊಡದ, ಕೈಗೆ ತೆಗೆದುಕೊಂಡ ಕೆಲಸ ಪೂರ್ತಿ ಮಾಡದ ಮತ್ತು ಬಹುಬೇಗ ಕೋಪಗೊಳ್ಳುವ ಅಸ್ಥಿರ ಮನೋಭಾವದ ವಯಸ್ಕರ ಬಗ್ಗೆ ಈ ಹಂತದಲ್ಲಿ ತಿಳಿಯೋಣ. ಈ ರೀತಿಯ ಜನರು ವಾಸ್ತವಿಕತೆಯಿಂದ ದೂರವಾದ ಸ್ವಪ್ನ ಲೋಕದಲ್ಲಿ ವಿಹರಿಸುತ್ತಿರುತ್ತಾರೆ. ನಮ್ಮ ನಡೆ ನುಡಿಗಳಲ್ಲಿ ಇವರು ಅಂಕೆ ತಪ್ಪಿದ ಕುದುರೆಗಳ ಹಾಗಿರುತ್ತಾರೆ. ಇದಕ್ಕೆ ಪರಿಹಾರವೇನು? ಹಿಂದಿನ ಕಾಲದಲ್ಲಿ ಹುಚ್ಚರನ್ನ ಮಂಚಗಳಿಗೆ ಕಟ್ಟಿ ಹಾಕುತ್ತಿದ್ದರು, ಅಥವಾ ಹುಚ್ಚು ಕೆರಳಿದಾಗ ಅವರ ಮೇಲೆ ತಣ್ಣಗಿನ ನೀರೆರಚುತ್ತಿದ್ದರು, ಅಥವಾ ಅಫೀಮು ಮುಂತಾದವುಗಳನ್ನು ಕೊಟ್ಟು ಶಾಂತರನ್ನಾಗಿ ಮಲಗಿಸುತ್ತಿದ್ದರು. ಈ ದಿನಗಳಲ್ಲಿ ಈ ರೀತಿಯ ಹುಚ್ಚಿಗೆ ಚಿಕಿತ್ಸೆ ಅವರನ್ನ ಮತ್ತೆ ವಾಸ್ತವಿಕತೆಗೆ ಕೊಂಡೊಯ್ಯುವಂತಹ ಚಟುವಟಿಕೆಗಳನ್ನು ಮಾಡಲು ಬಿಡುವುದು. ಇದರ ಉದ್ದೇಶ ನ್ಯೂನ್ಯತೆಗೆ ಕಾರಣವಾದ, ವಾಸ್ತವಿಕತೆಯಿಂದ ದೂರವಾದ ಅವರ ಅವಾಸ್ತವಿಕತೆಯನ್ನು ಹೋಗಲಾಡಿಸಿ ಅವರನ್ನು ವಾಸ್ತವಿಕತೆಗೆ ಹತ್ತಿರವಾಗಿಸುವುದು. ಉದಾಹರಣೆಗೆ, ಅಳುವ, ಯಾವಾಗಲೂ ದುಃಖದಿಂದ ಮತ್ತು ವ್ಯಥೆಯಿಂದ ಇರುವವರಿಗೆ, ಖಿನ್ನತೆ ಇರುವವರಿಗೆ ಅವರನ್ನು ಹುರಿದುಂಬಿಸುವಂತಹ ಉದ್ದೇಶಪೂರ್ವಕ ಚಟುವಟಿಕೆಗಳನ್ನು ಕೊಟ್ಟು ವಾಸಿ ಮಾಡಬಹುದು. ನಾನು ಮರಿಯಾ ಮಾಂಟೆಸರಿ ಮತ್ತೆ ಮತ್ತೆ ಹೊತ್ತಿ ಹೇಳುತ್ತಿದ್ದೇನೆ, ಮಾನವನ ಬುದ್ಧಿಯು ವಾಸ್ತವಿಕತೆಯೊಂದಿಗೆ ಹೊಂದಿಕೊಂಡಿರಬೇಕು. ಈ ಜೋಡಣೆ ಮಾನಸಿಕ ಆರೋಗ್ಯಕ್ಕಷ್ಟೇ ಅಲ್ಲದೆ ಮಾನಸಿಕ ಬೆಳವಣಿಗೆಗೂ ಮೂಲಾಧಾರವಾಗಿದೆ. ನಾವು ಹುಚ್ಚು ಮತ್ತು ಅಸ್ಥಿರ ವ್ಯಕ್ತಿಗಳನ್ನು ಉದಾಹರಿಸಿದ್ದು ಭ್ರಾಂತ ಮತ್ತು ವಾಸ್ತವಿಕತೆಯ ನಡುವಿನ ವ್ಯತ್ಯಾಸವನ್ನು ವಿವರಿಸುವ ಉದ್ದೇಶ ಒಂದು ಕಾರಣವಾದರೆ, ಮತ್ತೊಂದು ಕಾರಣ ದೊಡ್ಡ ವಿಜ್ಞಾನಿಗಳ, ನಿಜವಾದ ಕ್ರಿಯಾತ್ಮಕ ಯೋಗಿಗಳ ಮತ್ತು ನಾಟಕಕಾರರ ವಾಸ್ತವಿಕತೆಯೆಡೆಗಿನ ನೇರ ಸಂಬಂಧದಿಂದ ಉಂಟಾದ ನಿಜವಾದ ಕಲ್ಪನೆಯನ್ನು ತಿಳಿಸುವುದಾಗಿದೆ. ಅಸ್ಥಿರವಾಗಿ ಅಲ್ಲಿ ಇಲ್ಲಿ ಅಲೆದಾಡುವ ಮನಸ್ಸನ್ನು ತಡೆಯುವುದು ಮತ್ತು ದೇಹ ಮನಸ್ಸುಗಳನ್ನು ಸುಸಂಘಟಿತವಾಗಿಸಿ ಅವನ್ನು ವಾಸ್ತವಿಕತೆಯೊಂದಿಗೆ ನೇರ ಸಂಬಂಧದಲ್ಲಿರಿಸುವುದು ಮಗುವಿನ ಮನೆಯಲ್ಲಿರುವ ಶಿಕ್ಷಕರ ಆದ್ಯ ಕರ್ತವ್ಯ.